ಅಣ್ಣ. ಯಾಕಮ್ಮ ಶ್ರಾವ್ಯ, ಬರ್ತಡೇ ದಿನನೂ ಡಲ್ ಆಗಿದ್ಯಾ? ಮತ್ತೆ ಇನ್ನೇನಣ್ಣ, ನನ್ನ ಬರ್ತಡೇ ಅಂತ ಗೊತ್ತಿದ್ರು ಯಾರು ನಂಗೆ ವಿಶ್ ಮಾಡಿಲ್ಲ. ನನ್ನ ಬರ್ತಡೇ ಅಂತ ಯಾರಿಗೂ ನೆನಪೇ ಇಲ್ವಾ? ಈ ಡೇಟ್ ಅಲ್ಲಿ ನಿನ್ ಬರ್ತಡೇ ಅಂತ ಯಾರಿಗಾದ್ರೂ ಹೇಳಿದ್ಯಾ ತಂಗಿ? ನಾನು ಯಾಕೆ ಹೇಳ್ಬೇಕು, ಅವರೇ ನೆನ್ಪಿಟ್ಕೋಬೇಕು. ಎಲ್ಲ ನನ್ ಕರ್ಮ. ಕರೆಕ್ಟ್ ತಂಗಿ, ನೀನ್ ಕರೆಕ್ಟ್. ನೀನ್ ಏನು ಬೇಜಾರ್ ಮಾಡ್ಕೊಂಬೇಡಮ್ಮ, ನಿನ್ ಬರ್ತಡೇ ವಿಶ್ ಮಾಡಕ್ ನಾನಿಲ್ವಾ? ಹ್ಯಾಪಿ ಬರ್ಡೇ ಶ್ರಾವ್ಯ. ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಶ್ರಾವ್ಯ, ಹ್ಯಾಪಿ ಬರ್ಡೇ ಅಯ್ಯಯ್ಯೋ, 500 ರೂಪೀಸು ಅನ್ಯಾಯವಾಗಿ ಟೈರ್ ಕೆಳಗಡೆ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇದೆಯಲ್ಲ. ಓಹ್, ಈ ನನ್ನ ಮಗಂದ ಬೈಕು ಅಲ್ಲ, ಇಷ್ಟುದ್ದ ಸಿಗರೇಟ್ನೇ ಸ್ಪಾಂಜ್ವರೆಗೂ ಸೇರಿ ಬಿಸಾಕ್ತಾನೆ. ಇನ್ನು ಈ 500 ನೋಡಿದ್ರೆ ಸುಮ್ಮನೆ ಬಿಡ್ತಾನೆ, ಬಡದು ಬಾಯಿಗೆ ಹಾಕೊಬಿಡ್ತಾನೆ. ಏನು ಮಾಡಲಿ? ಹಾಂ, ಲವ್ ಶಂಕರ, ಮಾದೇಶ ಏನ ಬಾಕ್ಸು? ಹಾಂ, ಟೈಮ್ ಅಮ್ಮ ಬೇಕಾ? ಬೇಡ, ನೀನೇ ಹಿಂದೆ ಇಟ್ಕೋ. ಮಗ, ಶಾವಿಯದು ಬರ್ತಡೆ, ಅದಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತ. ಶ್ರಾವ್ಯದ? ಶ್ರಾವ್ಯ ನಿನ್ನ ಹತ್ರ ಮಾತಾಡ್ತಾಳ? ಓ, ಯಾಕೆ ಮಾತಾಡ್ಬಾರ್ದಾ? ಜಿಪ್ ಹೋಗಿರೋ ಪ್ಯಾಂಟ್ಗೆ ಜಿಪ್ ಹಾಕ್ದಿರ ಬರೀ ಪಿನ್ ಹಾಕೊಂಡು ಓಡಾಡೋ ನನ್ನ ಮಗ ನೀನು. ಅವಳು ರಿಚ್ ಕಿಡ್ ಕಣೋ, ರಿಚ್ ಕಿಡ್. ನಾವು ಸ್ಕೂಲ್ಗೆ ಹೋಗುವಾಗಲೇ ಬೆನ್ಸ್ ಕಾರಲ್ಲಿ ಬರ್ತಾ ಇದ್ಲು. ಈ ಚಿಕನ್ನು ಹಲ್ಲಿಗೆ ಸಿಗಾಕೊಂಡಾಗ ಯೂಸ್ ಮಾಡ್ತಾರಲ್ಲ ಟೂತ್ ಪಿಕ್ಕು, ಅದು ಕೂಡ ಅವ್ರ ಮನೇಲಿ ಚಿನ್ನದೇ ಯೂಸ್ ಮಾಡೋದು. ಅವಳು ನಿನ್ನ ಹತ್ರ ಮಾತಾಡ್ತಾಳ? ಹೌದು, ನೀನಕ್ಕೆ ಬರಿಗಲ್ಲ ಇದೆಯಾ? ನಾನು ಹೇಳ, ಚಪ್ಪಲಿ ಹಾಕೊಂಡ್ರೆ ಎಲ್ಲಿ ಸೌದೋಗುತ್ತೆ ಅಂತ. ಮೊನ್ನೆ ಕಾಲು ಮುಳ್ಚಿಸ್ತಲ್ಲ, ಏನಂದೆ? ಬಾ, ಇಷ್ಟು ದೊಡ್ಡ ಮುಳ್ಳು. ಸದ್ಯ ಚಪ್ಪಲಿ ಹಾಕೊಂಬಂದಿಲ್ಲ, ಇಲ್ಲಾಂದ್ರೆ ಚಪ್ಪಲಿ ತೂತಾಗ್ಬಿಡೋದು. ಬೆಳಿಗ್ಗೆ ಬೇಗ ಎದ್ದರೆ ಎಲ್ಲಿ ತಿಂಡಿ ತಿನ್ನಬೇಕಾಗುತ್ತೋ ಅಂತ 12:30 ಎದ್ದು ಡೈರೆಕ್ಟಾಗಿ ಊಟ ಮಾಡೋ ನನ್ನ ಮಗ ನೀನು. ಹಾಂ, ಅದು ಬೇರೆಯವ್ರ ದುಡ್ಡಲ್ಲಿ. ನಾನು ಜಿಪ್ ಬಗ್ಗೆನೇ ಮಾತಾಡ್ತೀನಲ್ಲೇ. ಅಲ್ಲಲೇ, ಅಕಸ್ಮಾತು ನಿಮ್ಮಪ್ಪ ಅನಿಲ್ ಅಂಬಾನಿ ಆದ್ರೆ ಏನೋ ಮಾಡ್ತೀಯಾ? ಮೊದಲು ಈ ಕಿತ್ತೋಗಿರೋ ಗಾಡಿ ಬಿಸಾಕಿ ಒಂದೊಳ್ಳೆ ಕಾರ್ ತಗೊಂತೀನಿ. ಮಾದೇಶ, ಕಾರ್ಗೋಸ್ಕರ ಉಡ್ಸಿ ದಪ್ಪನ್ನೇ ಚೇಂಜ್ ಮಾಡ್ಬಿಟ್ಟಲ್ಲೋ. ಹಲೋ ಬ್ರದರ್. ಲವ್ ಮಗ, ಕೇಕ್ ಒಂದು ಪೀಸ್ ಕಟ್ ಮಾಡಿಕೊಡು. ಹಾಂ, ನಾನು ಬೇಕ್ರಿ ಇಟ್ಟಿದ್ದೀನಿ ನೋಡು, ಕೇಕ್ ಕಟ್ ಮಾಡ್ಕೊಡಕ್ಕೆ. ಓಲಿ, ನಾನು ಬರಲಾ? ಬಂದ ರೋಡ್ಗೆ. ಒಂದು ಕೆಲಸ ಮಾಡು, ಈ ಕೇಕ್ನ ನೀನೇ ಕಟ್ ಮಾಡಿಸ್ಬಿಡು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಓಕೆ ಓಕೆ. ಹ್ಯಾಪಿ ಬರ್ಡೇ ಶ್ರಾವ್ಯ, ಹ್ಯಾಪಿ ಬರ್ಡೇ ಶ್ರಾವ್ಯ. ಕೂತ್ 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 ಕೇಕ್ ಕಟ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಕಣೋ. ನನ್ನ ಬರ್ತಡೇ ಅಂತ ನಿನಗೆ ನೆನಪಿತ್ತಾ? ಏನು ಹಿಂಗನ್ಬಿಟ್ಟೆ ಶ್ರಾವ್ಯ? ಇವತ್ತು ನಿನ್ನ ಬರ್ತಡೇ ಅಂತ ಒಂದು ವಾರದ ಹಿಂದೆಯಿಂದನೇ ಫುಲ್ ಪ್ರಿಪರೇಷನು. ಏನು ಈ ಕೇಕ್ಗ? ಈ ಕೇಕ್ನ ಬರೀ ಕೇಕ್ ಅನ್ಕೊಂಬೇಡ. ಈ ಕೇಕ್ನ ರೆಡಿ ಮಾಡ್ಸಕ್ಕೆ ಅಂತ ತುಂಬಾ ಜನನ ಹುಡುಕಿ ಅದ್ರಲ್ಲೊಬ್ನನ್ನ ಸೆಲೆಕ್ಟ್ ಮಾಡಿ ಮಾಡ್ಸಿರೋಂಥ ಕೇಕ್ ಇದು. ಈಗೆಲ್ಲ ಹೆಂಗಂದ್ರಂಗೆ ಗಲೀಜಾಗೆಲ್ಲ ಕೇಕ್ ಮಾಡ್ತಾರೆ. ರೀಲ್ಸ್ ಅಲ್ಲಿ ನೋಡಿಲ್ವಾ ನೀನು? ಅದಕ್ಕೆ ನಿನಗೋಸ್ಕರ ಅಂತಾನೆ ಪ್ಯೂರ್ ಆಗಿ 24 ಕ್ಯಾರೆಟ್ ಗೋಲ್ಡ್ ತರ ರೆಡಿ ಮಾಡಿಸಿದೀನಿ. ಥ್ಯಾಂಕ್ ಯು ಸೋ ಮಚ್ ಕಣೋ. ತಗೋ. ಐಫೋನು ಚೆನ್ನಾಗಿದೆ. ನಿನಗೆ? ನನಗ? ನಮ್ಮ ಅಣ್ಣ ನನ್ನ ಬರ್ತಡೇ ಅಂತ ಐಫೋನ್ ಗಿಫ್ಟ್ ಕೊಟ್ನಾ. ಈಗ ತಾನೇ ಈಚೆ ಹೋದ. ನನ್ನ ಹತ್ರ ಇರೋ ಹಳೆ ಐಫೋನೇ ಹೊಸ ಐಫೋನ್ ತರ ಇದೆ. ಇನ್ನು ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಅದಕ್ಕೆ ನನಗೆ ಯಾರು ವಿಶ್ ಮಾಡ್ತಾರೆ ನನ್ನ ಬರ್ತಡೇಗೆ ಅವ್ರಿಗೆ ಕೊಡೋಣ ಅಂತ ಇಟ್ಕೊಂಡಿದ್ದೆ. ನೀನ್ ಇಟ್ಕೋ. 1 ಲಕ್ಷದ ಐಫೋನು ನನಗೆ ಶ್ರಾವ್ಯ? ಥ್ಯಾಂಕ್ಸ್. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ಮಗ, ತುಂಬಾ ಥ್ಯಾಂಕ್ಸ್ ಮಗ. ಮಗ, ನಿನ್ನ ಹೆಸರು ಶಂಕರ ಅಲ್ಲ, ತ್ಯಾಗರಾಜ ಅಂತಿಡ್ಬೇಕಾಗಿತ್ತು. ಯಾಕೋ, ಊಟ ಏನಾದರೂ ಕೊಡಿಸ್ಬೇಕಾ? ಫುಲ್ ಮೀಲ್ಸೇ ಕೊಡಿಸ್ಬಿಟ್ಟಿದ್ಯಾ ಮಗ. ಐಫೋನು ಹೆಂಗೋ? ಶ್ರಾವ್ಯ ಕೊಟ್ಟಿದ್ದು. ಶ್ರಾವ್ಯ ನೀನು ಕೊಟ್ಲಾ? ಹೆಂಗೆ? ಈ ಕ್ಯಾಮ್ರಾನೇ ನೋಡ್ತಾ ಇರೋ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ₹500 ಲೋಟ್ಗೋಸ್ಕರ ಐಫೋನೇ ಕಳ್ಕೊಬಿಡ್ತಿದ್ನಲ್ಲಪ್ಪ. ಹಂಗಾಗ್ಬಾರ್ದು. ಶಂಕರ, ಮಾದೇಶ, ಏನ್ ಮಗ ನೀನು ಕಾಸೆಲ್ಲ ಬೀಳ್ಸ್ಕೊಂಡು ನೀನು? ಇಂದ
ನಂದಾ? ಮುಕ್ಕಣೋ ಕೆಳಗಡೆ ಬಿದ್ದಿತ್ತು. ಹ್ಞೂ ನಂದೆ, ಬೀಳಿಸ್ಕೊಂಬಿಟ್ಟಿದ್ದೆ. ಹಲೋ ಬ್ರದರ್. ಮಗ ಏನು ಬಾಕ್ಸಲ್ಲಿ ಟೈಮ್ ಬಾಂಬಾ? ಬೇಕಾ? ಬೇಡ, ನೀನೇ ಹಿಂದೆ ಇಟ್ಕೋ. ಐಫೋನ್ ಮಗ, ನನಗೆ ತುಂಬ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಇರೋ, ಕೇಕ್ ಥರ ಇದೆ, ಒಂದು ಪೀಸ್ ಕಟ್ ಮಾಡ್ಕೊಡೋ ಮಗ. ಕೇಕ್ ಕಟ್ ಮಾಡೋಕ್ಕೆ ನಾನೇನು ಬೇಕ್ರಲ್ಲಿ ಇಟ್ಟಿದ್ದೀನಿ ಮಗ. ನೋಡು, ನನಗೆ ತುಂಬ ಅರ್ಜೆಂಟ್ ಕೆಲಸ ಇದೆ. ನೀನಂತೂ ವೇಸ್ಟ್ ಮಾಡಿ, ನನ್ನ ಟೈಮ್ ಅಂತೂ ವೇಸ್ಟ್ ಮಾಡ್ಬೇಡ, ನಾನು ಬರ್ತೀನಿ. ಲೋ ಒಂದು ಪೀಸ್ ಕೇಕ್ ಕೊಡ್ದಿರಾನು ಹೋಗ್ಬಿಟ್ನಲ್ಲ. ಹಲೋ ಬ್ರದರ್. ಸರ್, ಒಂಚೂರು ಗಾಡಿ ಕೆಟ್ಟೋಗ್ಬಿಟ್ಟಿದೆ. ಬಂದೆ ಸರ್. ಶಾವ್ಯ, ಹ್ಯಾಪಿ ಬರ್ಡೇ. ಹೇ ಶಂಕರ, ಥ್ಯಾಂಕ್ ಯು ಸೋ ಮಚ್ ಕಣೋ. ಇರಿರು, ಕೇಕ್ ಕಟ್ ಕೊಡ್ರೆ. ಹಾ, ಸರಿ ಸರಿ, ಫೋನ್ ಕೊಡು. ಫೋನಾ? ಹಾಂ, ಫೋನ್ ಕೊಡು. ತಗೋ. ಅಯ್ಯ, ನಿನ್ನ ಫೋನ್ ಅಲ್ಲ ಲೇ. ಶಾವ್ಯ, ಹೊಸ ಫೋನು ಐಫೋನು. ಯಾವ್ದು ಹೊಸದು? ಅದೇ ನಿಮ್ಮ ಅಣ್ಣ ನಿನಗೆ ಬರ್ಡೇ ಗಿಫ್ಟ್ ಅಂತ ಐಫೋನ್ ಕೊಟ್ಟಿದ್ನಲ್ಲ, ನಿನಗೆ ಯಾರು ವಿಶ್ ಮಾಡ್ತಾರೋ ಅವ್ರಿಗೆ ನೀನು ಐಫೋನ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ಯಲ್ಲ, ಆ ಫೋನು. ಹೇ ಲೂಸು, ನಮ್ಮ ಅಣ್ಣನ ಗಾಡಿ ಕೆಟ್ಟೋಗಿ 2 ಅವರ್ ಆಯ್ತು. ಯಾರು ಹೆಲ್ಪ್ ಮಾಡಕ್ ಬರ್ತಾ ಇಲ್ಲ ಅಂತ ಅವನೇ ಇನ್ನೂ ಬಂದಿಲ್ಲ. ಸರ್, ಫುಲ್ ರೆಡಿ. ಏನಿಲ್ಲ, ಸಣ್ಣದಾಗಿ ಧೂಳು ಕೂತ್ಬಿಟ್ಟಿತ್ತು, ಉಫ್ ಅಂದೆ ಸರಿ ಹೊಂಟೋಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಇವತ್ತು ನನ್ನ ತಂಗಿ ಬರ್ತಡೇ ಇತ್ತು, ಅವ್ಳು ನೋಡ್ಕೊಂಬರೋಣ ಅನ್ನೋಷ್ಟರಲ್ಲಿ ಗಾಡಿ ಹಿಂಗೆ ಕೈ ಕೊಟ್ಬಿಡ್ತು. ಓಲಿ ಬಿಡಿ ಸರ್, ತಲೆ ಕೆಡಿಸ್ಕೊಂಬಿಡಿ. ಸರ್, ನಿಮ್ಮ ತಂಗಿಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಅಂತ ವಿಷ್ ಹೇಳ್ಬಿಡಿ. ತಗೋ. ಐಫೋನು ಸರ್ ನನಗ? ಎಸ್. ಮತ್ತು ನಿಮ್ಮ ತಂಗಿಗೆ? ನನ್ನ ತಂಗಿಗೆ ಇನ್ನೊಂದು ಕೊಡ್ಸ್ಕೊತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಸಾರ್ 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 ದೇವರು ಸರ್, ನೀವು ನಮ್ಮ ಮನೆ ದೇವರು. ಥ್ಯಾಂಕ್ ಯು ಸರ್. ನನ್ನ ಜೀವ ನೀನು, ನನ್ನ ಪ್ರಾಣ ನೀನು. ಮಗ, ನೀನು ಇಲ್ಲೇ ಇದೆಯಾ? ಇಲ್ಲ, ಬಾತ್ರೂಮಲ್ಲಿ ಇದ್ದೀನಿ. ಏಯ್, ಇಲ್ಲೋಡ ಮಗ ಐಫೋನು. ಯಾರು ಕೊಟ್ಟಿದ್ದು? ಅದೇ ಅವರು ಹೆಲ್ಪ್ ಕೇಳಿದ್ರಲ್ಲ, ಒಬ್ರು ಬೆನ್ಸ್ ಕಾರ್ ಅವರು, ಅವ್ರಿಗೆ ಹೆಲ್ಪ್ ಮಾಡಿದೆ. ಅವ್ರ ತಂಗಿ ಬರ್ತಡೇ ಅಂತೆ, ಹೋಗಕ್ ಆಗ್ತಿರ್ಲಿಲ್ಲ, 2 ಅವರಿಂದ ಯಾರು ಹೆಲ್ಪೇ ಮಾಡ್ತಿರ್ಲಿಲ್ಲಂತೆ. ನಾನು ಹೆಲ್ಪ್ ಮಾಡಿದೆ, ನನಗೆ ಕೊಟ್ಬಿಟ್ರು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮಗ, ಈ ಐಫೋನ್ಗೆ ಈ ದಪ್ಪ ಸಿಮ್ ಹಾಕ್ಬೋದಾ? ಆಗಲ್ವಾ? ಬೇಡ ಬಿಡು, ಸಣ್ಣದೇ ಹಾಕ್ತೀನಿ. ನನ್ನ ಜೀವ ನೀನು. ಮೊನ್ನೆ ಕಾಲಿಗೆ ಮುಳ್ಚುತ್ತಾದಾಗ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಸ್ಟೋರಿ ಬೇರೆ ಇದೆ, ಪಿನ್ ಹಾಕೊಂಡು. ಅಲ್ಲ, ಹೋಯ್ತು. ನಿಂಗೆ ಯಾರು ಆ ಫೋನ್ನ ಗಂಟೆಗೆ ಎದ್ರೆ ಎದ್ರೆ ಯಾಕೋ ಸರ್ ಹೋಗ್ತಾ ಇಲ್ಲ, ಟೀ ಕುಡ್ಕೊಂಬರೋಣ.